Good morning, everyone. So we already discussed how to compute a short-term capital gain and long-term capital gain. ಇದನ್ನೆಲ್ಲ already ಕಲ್ತಿದ್ದೀವಿ. The main part is here to know the exemption under section 54, 54 EC, 54F. ಇದು continuation part ಬರುತ್ತೆ. Exemptions ನಾವು proper ಆಗಿ ಅರ್ಥ ಮಾಡ್ಕೊಂಡ್ರೆ then we are liable to calculate a complete capital gains properly. ಅರ್ಥ ಆಯ್ತಾ? ಸೊ ಇವಾಗ ನಮಗೆ ಕ್ಯಾಪಿಟಲ್ ಗೇನ್ ಅಂತ ಬರುತ್ತೆ. ಈ ಕ್ಯಾಪಿಟಲ್ ಗೇನಲ್ಲಿ ಯೂಶ್ವಲಿ ಎಷ್ಟು ಟೂ ಟೈಪ್ಸು ಯಾವುದು ಒಂದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನದರ್ ಒನ್ ಈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎರಡಕ್ಕೂ ಫಾರ್ಮ್ಯಾಟ್ ಯಾವ ರೀತಿ ಬರ್ತಾ ಇತ್ತು ಸೊ ಫಸ್ಟ್ ಒನ್ನು ಏನಂತ ಬರೀತಾ ಇದ್ರಿ ಸೇಲ್ ಕನ್ಸಿಡರೇಷನ್ನು ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ ಅಸೆಟ್ಸ್ನ ನೀವು ಸೇಲ್ ಮಾಡಿ ಅದರಿಂದ ಬರೋ ಗೇನ್ನ ಇಲ್ಲಿ ಸೇಲ್ ಕನ್ಸಿಡರೇಷನ್ಸ್ ಅಂತ ರೆಕಾರ್ಡ್ ಮಾಡ್ತೀರಿ ನೆಕ್ಸ್ಟು ಈ ಸೇಲ್ ಮಾಡೋಕ್ಕೆ ಏನಾದರೂ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆದರೆ ಆ ಎಕ್ಸ್ಪೆನ್ಸಸ್ನ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡಿ ಅದನ್ನು ಸೇಲ್ ಕನ್ಸಿಡರೇಷನಿಂದ ಡಿಡಕ್ಟ್ ಮಾಡ್ತಾ ಇದ್ರಿ ನೆಕ್ಸ್ಟ್ ನಿಮಗೆ ಏನು ಬರ್ತಾ ಇತ್ತು ನೆಟ್ ಕನ್ಸಿಡರೇಷನ್ ಅರ್ಥ ಆಗ್ತಾ ಇದೆಯಾ ನೆಕ್ಸ್ಟು ಈ ನೆಟ್ ಕನ್ಸಿಡರೇಷನಲ್ಲಿ ಮೇನ್ ಪಾರ್ಟ್ ಇಫ್ ನಮ್ದೇನಾದರೂ ಈ ಅಸೆಟ್ಸು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ದಟ್ ಮೀನ್ಸ್ ಲೆಸ್ ದ್ಯಾನ್ 1 ಇಯರ್ಸ್ ನಾವು ಯುಟಿಲೈಸ್ ಮಾಡಿದರೆ ದೆನ್ ವಿ ಕನ್ಸಿಡರ್ ದೋಸ್ ಅಸೆಟ್ಸ್ ವಿಲ್ ಬಿ ಕಮ್ಸ್ ಅಂಡರ್ ಅವರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ನಮ್ಮ ಅಸೆಟ್ಸು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಆಗಿದ್ರೆ ಕಾಸ್ಟ್ ಆಫ್ ಅಕ್ವಿಸಿಷನ್ ಇರ್ತಿದ್ರೆ ಅದನ್ನು ಲೆಸ್ ಮಾಡ್ತಾ ಇದ್ವಿ ನೆಕ್ಸ್ಟ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಏನಾದರೂ ಮಾಡಿದರೆ ಆ ಕ್ಯಾಪಿಟಲ್ ಅಸೆಟ್ಸ್ನ ಅದನ್ನು ಲೆಸ್ ಮಾಡ್ತಾ ಇದ್ವಿ ನೆಕ್ಸ್ಟ್ ನಮಗೆ ಬರೋದು STCG ಆಗ್ತಾ ಇತ್ತು ಇಫ್ ನೋ ಮ್ಯಾಮ್ ನಾನು ಹೋಲ್ಡ್ ಮಾಡಿರೋ ಅಸೆಟ್ಸು ಲಾಂಗ್ ಟರ್ಮ್ ದಟ್ ಮೀನ್ಸ್ ಮೋರ್ ದ್ಯಾನ್ 1 ಇಯರ್ ನಾನು ಅದನ್ನು ಯೂಸ್ ಮಾಡಿದ್ದೀನಿ ಅಂತ ಇಡ್ತಿದ್ರೆ ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಹಿಯರ್ ಇಂಡೆಕ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂತ ಮೆನ್ಷನ್ ಮಾಡ್ತಾ ಇದ್ವಿ ನೆಕ್ಸ್ಟು ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಅನ್ನೋದು ಮೆನ್ಷನ್ ಮಾಡಿ ನೆಕ್ಸ್ಟ್ ಬರ್ತಿದ್ದು ನಮಗೇನಾಗ್ತಿತ್ತು LTCG ಅಂತ ರೆಕಾರ್ಡ್ ಮಾಡ್ತಾರೆ ಇಲ್ಲಿಗೆ ಮುಗಿತಾ ಇತ್ತಾ ನೋ ದ ನೆಕ್ಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 54F 54 EC 54 ಸೊ ಈ ರೀತಿ ಕಂಟಿನ್ಯೂಷನ್ ಆಗಿ ಬರುತ್ತೆ ಸೊ ಈ ಎಲ್ಲ ಸೆಕ್ಷನ್ಸ್ನು ಪ್ರಾಪರಾಗಿ ನಾವು ಅರ್ಥ ಮಾಡಿಕೊಂಡು ಆ ಸೆಕ್ಷನ್ಸ್ನ ಡಿಡಕ್ಟ್ ಮಾಡಿದ್ರೆ ನೆಕ್ಸ್ಟು ನಮಗೆ ಬರೋದೇನಾಗುತ್ತೆ ಟ್ಯಾಕ್ಸೆಬಲ್ STCG ಅದರ್ವೈಸ್ ಟ್ಯಾಕ್ಸೆಬಲ್ LTCG ಇಷ್ಟು ಮಾಡಿದ್ರೆ ನಿಮ್ಮ ಕ್ಯಾಪಿಟಲ್ ಗೇನ್ಸ್ ಪ್ರಾಬ್ಲಮ್ ಕಂಪ್ಲೀಟ್ ಆಗಿ ಸೊ ಇಲ್ಲಿ ನಮಗೆ ಮೇನ್ ಪಾರ್ಟೇ ಎಕ್ಸೆಂಪ್ಷನ್ಸ್ನ ಅರ್ಥ ಮಾಡಿಕೊಂಡು ಎಕ್ಸೆಂಪ್ಷನ್ಸ್ನ ಕ್ಲೈಮ್ ಮಾಡೋದು ಅರ್ಥ ಆಯ್ತಾ ಸೊ ಇದರಲ್ಲಿ ಫಸ್ಟ್ ಒನ್ ಈಸ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಏನು ಎಕ್ಸೆಂಪ್ಷನ್ಸು ಏನಕ್ಕೆ ಬೇಕು ಎಕ್ಸೆಂಪ್ಷನ್ಸ್ ಅಂದರೆ ಫಾರ್ ದಿ ಪರ್ಪಸ್ ಆಫ್ ರೆಡ್ಯೂಸಿಂಗ್ ಅವರ್ ಟ್ಯಾಕ್ಸ್ ಬರ್ಡನ್ ಏನಕ್ಕೆ ನೋಡಿ ಎಕ್ಸೆಂಪ್ಷನ್ಸು ಇಲ್ಲಿ ಸಿಂಬಲ್ ಏನಂತ ಕೊಟ್ಟಿದ್ದೀವಿ ಮೈನಸ್ಸು ಸೊ ನಿಮ್ಮ ಹತ್ರ ಇಲ್ಲಿ ಏನು ಗೇನ್ ಬಂದಿರುತ್ತೋ ಆ ಗೇನ್ ವ್ಯಾಲ್ಯೂನ ರೆಡ್ಯೂಸ್ ಮಾಡೋಕ್ಕೆ ಟ್ಯಾಕ್ಸ್ ಪ್ಲಾನಿಂಗ್ ವೇನೇ ನಮಗೆ ಎಕ್ಸೆಂಪ್ಷನ್ಸು ಅದರ್ವೈಸ್ ಡಿಡಕ್ಷನ್ಸು ಕ್ಯಾಪಿಟಲ್ ಗೇನಲ್ಲಿ ಬರೋದು ಎಕ್ಸೆಂಪ್ಷನ್ಸು ಇದನ್ನು ನೀವು ಇಲ್ಲಿ ಡಿಡಕ್ಟ್ ಮಾಡಿದ್ರೆ ನಿಮ್ಮ ಹತ್ರ ಇಲ್ಲಿ ಎಷ್ಟು ಅಮೌಂಟ್ ಇರುತ್ತೋ ಅಮೌಂಟ್ ಏನಾಗುತ್ತೆ ನಮಗೆ ಲೆಸ್ ಆಗುತ್ತೆ ವೆನ್ ಲೆಸ್ ಅಮೌಂಟ್ ಟ್ಯಾಕ್ಸ್ ಬರ್ಡನ್ ಏನಾಗುತ್ತೆ ಟ್ಯಾಕ್ಸ್ ಬರ್ಡನ್ನು ಕೂಡ ನಮಗೆ ಲೆಸ್ ಆಗುತ್ತೆ ಅರ್ಥ ಆಯ್ತಾ ಸೊ ನೆಕ್ಸ್ಟ್ ಹಿಯರ್ ದ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಅಲ್ಲಿ ಅನ್ನೋ ಸೆಕ್ಷನಲ್ಲಿ ನಿಮಗೆ ಎಕ್ಸೆಂಪ್ಷನ್ಸ್ನ ಕ್ಲೈಮ್ ಮಾಡಬೇಕಾದ್ರೆ ದೇರ್ ಆರ್ ಸರ್ಟನ್ ಕಂಡೀಷನ್ ಆ ಕಂಡೀಷನ್ಸ್ನ ನೀವು ಫುಲ್ಫಿಲ್ ಮಾಡಿದ್ರೆ ಮಾತ್ರ ಯು ಆರ್ ಎಲಿಜಿಬಲ್ ಫಾರ್ ಟೇಕಿಂಗ್ ದ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಅರ್ಥ ಆಯ್ತಾ ದ ಫಸ್ಟ್ ಒನ್ ಈಸ್ when an individual when an individual sells a residential property and buys another residential property he will be eligible for exemption under section 54 ಇದೇ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನು ಹೇಳ್ತಾ ಇದ್ದಾರೆ ಇಂಡಿವಿಜುವಲ್ ಆಗಿರಬೇಕು ಅದರ್ವೈಸ್ HUF ಆಗಿರಬೇಕು ಇವರಿಬ್ಬರಿಗೆ ಮಾತ್ರ ಈ ಎಕ್ಸೆಂಪ್ಷನ್ಸ್ನ ಕ್ಲೈಮ್ ಮಾಡೋಕ್ಕೆ ಆಪರ್ಚುನಿಟಿ ಇರುತ್ತೆ ಅದರ್ ಪರ್ಸನ್ ಆರ್ ನಾಟ್ ಅಲೋಬಲ್ ಹಿಯರ್ ಫಾರ್ ಕ್ಲೈಮಿಂಗ್ ದಿ ಎಕ್ಸೆಂಪ್ಷನ್ಸ್ ಸೊ when an individual sells a ರೆಸಿಡೆನ್ಷಿಯಲ್ ಪ್ರಾಪರ್ಟಿ ನಿಮ್ಮ ಹತ್ರ ಯಾವುದಾದ್ರು ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಇದೆಯಾ ಆ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ನ ನೀವು ಸೆಲ್ ಮಾಡಿ ಅಗೇನ್ ಆ ಬಂದಿರೋ ಅಮೌಂಟಿಂದ ಅನದರ್ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ನ ನೀವು ಪರ್ಚೇಸ್ ಮಾಡಿದ್ರೆ ಮಾತ್ರ ಈ ಎಕ್ಸೆಂಪ್ಷನ್ಸ್ನ ನೀವು ಡಿಡಕ್ಟ್ ಮಾಡ್ಬೋದು ಫ್ರಮ್ ಯುವರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅರ್ಥ ಆಯ್ತಾ ದೇರ್ ಆರ್ ಸಮ್ ಸರ್ಟನ್ ಕಂಡೀಷನ್ಸ್ ಫಸ್ಟ್ ಒನ್
Conditions to avail the benefit of exemption under section 54 includes first one, the taxpayers, that means ಯಾರು sold ಮಾಡ್ತಾರೋ that taxpayers need to be an individual or HUF. What I said, so the taxpayer ಯಾರು sold ಮಾಡ್ತಾನೋ ಆ ಪರ್ಸನ್ನು ಇಂಡಿವಿಜುವಲ್ ಆಗಿರಬೇಕು, ಅದರ್ವೈಸ್ HUF ಆಗಿರಬೇಕು. ಅಂಥ ಪರ್ಸನ್ಸ್ಗೆ ಮಾತ್ರ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಅವೈಲೇಬಲ್ ಆಗುತ್ತೆ. ಅದನ್ನ ಬಿಟ್ಟು ನೋ ಮ್ಯಾಮ್ ವಿ ಆರ್ ಫ್ರಮ್ ಫರ್ಮ್ಸ್, ವಿ ಆರ್ ಫ್ರಮ್ LLPs, ವಿ ಆರ್ ಫ್ರಮ್ ಕಂಪನೀಸು, ನಾವು ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ನ ಪರ್ಚೇಸ್ ಮಾಡ್ತೀವಿ, ನಾವು ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ನ ಸೋಲ್ಡ್ ಮಾಡ್ತೀವಿ, ನಮಗೆ ಎಕ್ಸಂಪ್ಷನ್ಸ್ನ ಕ್ಲೈಮ್ ಮಾಡಿ ಅಂದರೆ ಎಕ್ಸಂಪ್ಷನ್ಸ್ ಬೆನಿಫಿಟ್ ಸಿಗೋದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್, ಅಸೆಟ್ಸ್ ನೀಡ್ ಟು ಬಿ ಕ್ಲಾಸಿಫೈಡ್ ಆಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸೇ ಆಗಿರಬೇಕು. ಅರ್ಥ ಆಗ್ತಿದೆಯಾ? ಸೊ ನೀವಿಲ್ಲಿ ಯಾವ ಅಸೆಟ್ಸ್ನ ನೀವು ಸೋಲ್ಡ್ ಮಾಡ್ತೀರೋ, ಯಾವ ಒಂದು ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ನ ಸೋಲ್ಡ್ ಮಾಡ್ತೀರೋ, ದಟ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಶುಡ್ ಬಿ ಇನ್ ಲಾಂಗ್ ಟರ್ಮ್ ನೇಚರ್. ಅರ್ಥ ಆಗ್ತಿದೆಯಾ? ದಟ್ ಮೀನ್ಸ್ you have to use that property for more than 1 year. Next one, the asset sold is a residential house, the income from such house should be chargeable as a income from house property. ಏನು ಹೇಳ್ತಾ ಇದ್ದಾರೆ ಅಂದರೆ, ನೀವು ಯಾವ ಒಂದು ಪ್ರಾಪರ್ಟೀಸ್ನ ಸೋಲ್ಡ್ ಮಾಡಿರ್ತೀರೋ ದಟ್ ಪ್ರಾಪರ್ಟಿ ಶುಡ್ ಬಿ ನಿಮ್ಮ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲೇ ರೆಕಾರ್ಡ್ ಮಾಡಿರ್ಬೇಕು. ಅದರಿಂದ ಬರುತ್ತಲ್ವ ಇನ್ಕಮ್ಮು, ಆ ಇನ್ಕಮ್ನ ನೀವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲೇ ರೆಕಾರ್ಡ್ ಮಾಡಬೇಕು. ನೆಕ್ಸ್ಟ್ ಒನ್, ನೆಕ್ಸ್ಟ್ ಮೇನ್ ತುಂಬಾ ಇಂಪಾರ್ಟೆಂಟ್ ಕಂಡೀಷನ್ಸ್ ಏನು ಅಂತಂದರೆ, ದ ಸೆಲ್ಲರ್ ಶುಡ್ ಪರ್ಚೇಸ್ ಎ ರೆಸಿಡೆನ್ಷಿಯಲ್ ಹೌಸ್ ಐದರ್ 1 year ಬಿಫೋರ್ ದಿ ಡೇಟ್ ಆಫ್ ಸೇಲ್. ಸೊ ನೀವು ಆಲ್ರೆಡಿ ಒಂದು ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ನ ಯೂಸ್ ಮಾಡಿರ್ತೀರಾ ಮೋರ್ ದ್ಯಾನ್ 1 year. ಸೊ ಮೋರ್ ದ್ಯಾನ್ 1 year ಯೂಸ್ ಮಾಡಿರೋ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟೀಸ್ನ ಸೋಲ್ಡ್ ಮಾಡಿ ಬರೋ ಇನ್ಕಮ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ರೆಕಾರ್ಡ್ ಮಾಡಿರ್ತೀರಾ. ಆ ಏನು ಗೇನ್ ನಿಮಗೆ ಸಿಗುತ್ತೋ ಆ ಗೇನಿಂದ ನ್ಯೂ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ನ ಪರ್ಚೇಸ್ ಮಾಡ್ತೀರಾ. ಅರ್ಥ ಆಗ್ತಿದೆಯಾ? ಆ ಪರ್ಚೇಸ್ ಮಾಡೋಕ್ಕೆ ಸರ್ಟನ್ ಕಂಡೀಷನ್ಸ್ ಇದೆ. ಏನು ಸರ್ಟನ್ ಕಂಡೀಷನ್ಸ್ ಅಂದರೆ, ಇನ್ನು ನೀವು ನಿಮ್ಮ ಹತ್ರ ಇರೋ ಪ್ರಾಪರ್ಟೀಸ್ನ ಸೋಲ್ಡೇ ಮಾಡಿರೋದಿಲ್ಲ, ಬಿಫೋರ್ 1 year ನೀವು ಹೊಸ ಪ್ರಾಪರ್ಟೀಸ್ನ ಪರ್ಚೇಸ್ ಮಾಡಿದ್ದು, then also you are liable for claiming the deduction under section 54. No ma'am, ನಾನು ಬಿಫೋರ್ ಪರ್ಚೇಸ್ ಮಾಡೋದಿಲ್ಲ, ಆಫ್ಟರ್ ಸೇಲ್ ಆದಮೇಲೆ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೂ ಫೈನ್. ಬಟ್ ದೇರ್ ಈಸ್ ಸಮ್ ಟೈಮ್ ಲಿಮಿಟ್, ದಟ್ ಈಸ್ 2 years. ವಿತಿನ್ 2 years you have to purchase a new residential property. ಮುಗೀತಾ? ನೆಕ್ಸ್ಟ್, in case of seller is constructing a house. ಓಕೆ, ನಾನು ಬೈ ಮಾಡ್ತಾ ಇಲ್ಲ, ನ್ಯೂ ಆಗಿ ಒಂದು ಹೌಸ್ ಪ್ರಾಪರ್ಟಿನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀನಿ ಅಂದರೆ, ದೆನ್ IT Act will provide 3 years ಲಿಮಿಟ್. ಎಷ್ಟು? 3 years ಲಿಮಿಟ್ನ ಪ್ರೊವೈಡ್ ಮಾಡುತ್ತೆ. ವಿತಿನ್ ದಟ್ 3 years ಯು ಹ್ಯಾವ್ ಟು ಕನ್ಸ್ಟ್ರಕ್ಟ್ ಎ ನ್ಯೂ ರೆಸಿಡೆನ್ಷಿಯಲ್ ಪ್ರಾಪರ್ಟಿ. ನೆಕ್ಸ್ಟ್, ಇನ್ ಕೇಸ್ ಆಫ್ ಕಂಪಲ್ಸರಿ ಅಕ್ವಿಸಿಷನ್, ದ ಪೀರಿಯಡ್ ಆಫ್ ಅಕ್ವಿಸಿಷನ್ ಆರ್ ಕನ್ಸ್ಟ್ರಕ್ಷನ್ ವಿಲ್ ಬಿ ಡಿಟರ್ಮೈನ್ಡ್ ಫ್ರಮ್ ದಿ ಡೇಟ್ ಆಫ್ ರಿಸಿಪ್ಟ್ ಆಫ್ ಕಾಂಪನ್ಸೇಷನ್. ಸೊ ಸೇಮ್ ಹೇಳ್ತಾ ಇದ್ದಾರೆ. ಸೊ ಯಾವ ರೀತಿ ಡೇಟ್ನ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ, ಆನ್ ದಿ ಡೇಟ್ ಆಫ್ ರಿಸಿಪ್ಟ್ ಆಫ್ ಕಾಂಪನ್ಸೇಷನ್, ಯಾವಾಗ ನೀವು ಸೋಲ್ಡ್ ಮಾಡಿ ಒಂದು ಇನ್ಕಮ್ನ ನೀವು ರಿಸೀವ್ ಮಾಡ್ತೀರೋ ಆ ಡೇಟಿಂದನೇ ನೀವು ಕಂಪೇರ್ ಮಾಡ್ಕೊಳ್ತಾ ಹೋಗಬೇಕು. ಹೇಗೆ ಅಂದರೆ, ಇವಾಗ ನಾನು ಸೋಲ್ಡ್ ಮಾಡಿ ಬಿಫೋರ್ 1 year ಮುಂಚೆನೇ ನಾನು ಪ್ರಾಪರ್ಟೀಸ್ನ ಪರ್ಚೇಸ್ ಮಾಡ್ತೀನಿ ಅಂದರೂ ನಾನು ಈ ಸೆಕ್ಷನ್ಸಲ್ಲಿ ಎಕ್ಸಂಪ್ಷನ್ಸ್ನ ಕ್ಲೈಮ್ ಮಾಡ್ಬೋದು. ನೋ, ನನಗೆ ಬಿಫೋರ್ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ, ಐ ನೀಡ್ ಸಮ್ ಎಕ್ಸ್ಟ್ರಾ ಟೈಮ್ ಫಾರ್ ಪರ್ಚೇಸಿಂಗ್ ನ್ಯೂ ರೆಸಿಡೆನ್ಷಿಯಲ್ ಪ್ರಾಪರ್ಟಿ. ಮೀನ್ಸ್ ದ IT Act ವಿಲ್ ಪ್ರೊವೈಡ್ 2 years ಲಿಮಿಟ್. ಸೊ ಆ 2 yearsಲ್ಲೇ ನಾವು ನ್ಯೂ ಪ್ರಾಪರ್ಟೀಸ್ನ ಪರ್ಚೇಸ್ ಮಾಡಬೇಕು. ಸೊ ಇಲ್ಲ ನಾನು ಕನ್ಸ್ಟ್ರಕ್ಟೇ ಮಾಡ್ತೀನಿ ಅಂದರೆ, ಅಗೇನ್ IT Act will provide 3 years time limit. Within that 3 years we have to construct a new residential property. ಈ ಕಂಡೀಷನ್ಸ್ನ ಸ್ಯಾಟಿಸ್ಫೈಡ್ ಮಾಡಿದ್ರೆ ಮಾತ್ರ ನಮಗೆ ಎಕ್ಸೆಂಪ್ಷನ್ ಸಿಗುತ್ತೆ. ನೆಕ್ಸ್ಟ್ ಒನ್, ದಿ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಶುಡ್ ಬಿ ಇನ್ ಇಂಡಿಯಾ. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವುದೇ ಒಂದು ಪ್ರಾಪರ್ಟೀಸ್ನ ನೀವು ಪರ್ಚೇಸ್ ಮಾಡ್ತೀರಾ ಆ್ಯಂಡ್ ಸೋಲ್ಡ್ ಮಾಡ್ತೀರಾ ಅಂದರೆ ದೋಸ್ ಪ್ರಾಪರ್ಟಿ ಶುಡ್ ಬಿಲಾಂಗ್ ಟು ಇಂಡಿಯಾನೇ ಆಗಿರಬೇಕು. ಸೊ ನೀವು ಇಂಡಿಯಾದಲ್ಲಿ ಈ ಟ್ರಾನ್ಸಾಕ್ಷನ್ಸ್ನ ಮಾಡಿದ್ರೆ ಮಾತ್ರ ನಿಮಗೆ ಎಕ್ಸಂಪ್ಷನ್ಸ್ ಕ್ಲೈಮ್ ಆಗು. ಅದರ್ವೈಸ್ ನೋ ಮ್ಯಾಮ್, ಐ ವಿಲ್ ಬೈ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಇನ್ ಅಬ್ರಾಡ್ ಆ್ಯಂಡ್ ಐ ವಿಲ್ ಕ್ಲೈಮ್ ಎಕ್ಸಂಪ್ಷನ್ಸ್ ಅಂದರೆ IT Act ನಿಮಗೆ ಅಲೋ ಮಾಡೋದಿಲ್ಲ. ಅರ್ಥ ಆಗ್ತಿದೆಯಾ? IT Actಲ್ಲಿ ಅದು ನಿಮ್ಮ ಕ್ಯಾಪಿಟಲ್ ಗೇನ್ಸಲ್ಲಿ ಎಕ್ಸಂಪ್ಷನ್ಸ್ನ ಕ್ಲೈಮ್ ಮಾಡಬೇಕು ಅಂಡರ್ ಸೆಕ್ಷನ್ 54 ಅಂತ ಅಂದರೆ, ಸೊ ಇಲ್ಲಿ ನೀವು ನಿಮ್ಮ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ ಏನು ನ್ಯೂ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ನ ನೀವು ಕ್ಲೈಮ್ ಪರ್ಚೇಸ್ ಮಾಡ್ತೀರೋ ದಟ್ ನ್ಯೂ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಶುಡ್ ಬಿ ಇನ್ ಇಂಡಿಯಾ ಆ್ಯಂಡ್ ಸೆಲ್ಲರ್ ಕ್ಯಾನ್ ನಾಟ್ ಬೈ ಆರ್ ಪರ್ಚೇಸ್ ಎ ರೆಸಿಡೆನ್ಷಿಯಲ್ ಹೌಸ್ ಅಬ್ರಾಡ್ ಆ್ಯಂಡ್ ಕ್ಲೈಮ್ ದಿ ಎಕ್ಸೆಂಪ್ಷನ್. ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಥಿಂಗ್ ಇಸ್ ದಿ above condition are cumulative, hence even if one condition is not fulfilled then the seller cannot
ಅವೈಲ್ ದಿ ಬೆನಿಫಿಟ್ ಆಫ್ ದಿ ಎಕ್ಸೆಂಪ್ಷನ್. ಸೊ ಇಷ್ಟೊತ್ತು ನಾನು ಏನು ಹೇಳಿದೆ ಕಂಡೀಷನ್ನು ಅಂಡರ್ ಎಕ್ಸೆಂಪ್ಷನ್ ಸೆಕ್ಷನ್ 54 ದ ಎಂಟೈರ್ ಕಂಡೀಷನ್ಸ್. ಸೊ ಯಾವ ರೀತಿ ಹೇಳಿದ್ವಿ ನಾವು ಎಕ್ಸೆಂಪ್ಷನ್ಸ್ನ ಕ್ಲೈಮ್ ಮಾಡಬೇಕು ಅಂಡರ್ ದಿಸ್ ಸೆಕ್ಷನ್ಸ್ ಅಂದರೆ ಫಸ್ಟು ಇಂಡಿವಿಜುವಲ್ ಆಗಿರಬೇಕು, ಹೆಚ್ ಎಫ್ ಆಗಿರಬೇಕು, ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ನ ಪರ್ಚೇಸ್ ಮಾಡಿ ಆ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ನ ಮೋರ್ ದ್ಯಾನ್ 1 ಇಯರ್ಸ್ ಯೂಸ್ ಮಾಡಿರಬೇಕು. ನೆಕ್ಸ್ಟು ಅದೇ ರೆಸಿಡೆನ್ಷಿಯಲ್ ಸೇಲ್ ಮಾಡಿ ನೆಕ್ಸ್ಟ್ ಬರೋ ಗೇನಿಂದ ನ್ಯೂ ರೆಸಿಡೆನ್ಷಿಯಲ್ಸ್ ಪ್ರಾಪರ್ಟೀಸ್ನ ನಾವು ಬೈ ಮಾಡಬೇಕು. ನೆಕ್ಸ್ಟು ಅದಾಗಿದ್ದಷ್ಟೇ ನಮಗೆ ಅಸೆಟ್ಸು ಲಾಂಗ್ ಟರ್ಮ್ ಅಂತಲೇ ನಾವು ಅದನ್ನು ಕ್ಲಾಸಿಫೈಡ್ ಮಾಡಬೇಕು. ನೆಕ್ಸ್ಟು ಯಾವ ರೀತಿ ಪರ್ಚೇಸ್ ಮಾಡಬೇಕು ಕಂಡೀಷನ್ಸು, ಈ ಎಲ್ಲ ಇನ್ಫಾರ್ಮೇಷನ್ನು ಎಲ್ಲ ಕಂಡೀಷನ್ಸು ಸ್ಯಾಟಿಸ್ಫೈಡ್ ಮಾಡಿದ್ರೆ ಮಾತ್ರ ಯು ಆರ್ ಎಲಿಜಿಬಲ್ ಫಾರ್ ಕ್ಲೈಮಿಂಗ್ ದಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 54. ನೆಕ್ಸ್ಟು ದ ಮೇನ್ ಥಿಂಗ್ ಯಾವ ರೀತಿ ಕ್ಲೈಮ್ ಮಾಡಬೇಕು, ಎಷ್ಟು ನಮಗೆ ಇಲ್ಲಿ ಅಮೌಂಟ್ ಆಫ್ ಡಿಡಕ್ಷನ್ ಸಿಗುತ್ತೆ ಅಂದರೆ ದಿ ಅಮೌಂಟ್ ಆಫ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54 ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಫಾರ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿಲ್ ಬಿ ಲೋವರ್ ಆಫ್, ದಟ್ ಮೀನ್ಸ್ ಲೆಸ್ ದ್ಯಾನ್ ಇವೆರಡು ಕಂಪೇರ್ ಮಾಡಿದ್ರೆ ಯಾವುದು ತುಂಬ ಲೋವರ್ ಬರುತ್ತೋ ಆ ಇನ್ಕಮ್ಮೇ ನಮಗೆ ಇಲ್ಲಿ ಎಕ್ಸೆಂಪ್ಷನ್ಸ್ ಆಗಿ ನಾವು ಅದನ್ನು ಟ್ರೀಟ್ ಮಾಡಿ ಡಿಡಕ್ಟ್ ಮಾಡುವ. ಫಸ್ಟ್ ಒನ್ ದ ಕ್ಯಾಪಿಟಲ್ ಗೇನ್ ಅರೈಸಿಂಗ್ ಆನ್ ಟ್ರಾನ್ಸ್ಫರ್ ಆಫ್ ರೆಸಿಡೆನ್ಷಿಯಲ್ ಹೌಸ್. ಸೊ ಏನು ನೀವು ಗೇನ್ ಅರೈಸ್ ಮಾಡ್ತೀರೋ ಆನ್ ಟ್ರಾನ್ಸ್ಫರ್ ಆಫ್ ಯುವರ್ ಓಲ್ಡ್ ರೆಸಿಡೆನ್ಷಿಯಲ್ ಹೌಸ್ ಆ ಅಮೌಂಟ್ನ ಇಲ್ಲಿ ರೆಕಾರ್ಡ್ ಮಾಡಬೇಕು. ನೆಕ್ಸ್ಟು ದ ಇನ್ವೆಸ್ಟ್ಮೆಂಟ್ ಮೇಡ್ ಇನ್ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ hence the balance capital gain will be taxable. So now think I have a old residential house that I sold for rupees 2,50,000. Next, out of this 2,50,000, I investing 50,000 for purchasing new residential house property ಅಂತ think ಮಾಡಿ. So 2,50,000 ಅಲ್ಲಿ 50 ಹೋದ್ರೆ ರಿಮೈನಿಂಗ್ 2 lakh will be your taxable capital gain. ಇದ್ರ ಮೇಲೆ ಮಾತ್ರ ನೀವು ಟ್ಯಾಕ್ಸಸ್ನ ಪೇ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ದ ರಿಮೈನಿಂಗ್ ಎಂಟೈರ್ ಇಲ್ಲಿ 50,000 ಇದು ಎಕ್ಸೆಂಪ್ಷನ್, ಇದ್ರ ಮೇಲೆ ಯಾವುದೇ ರೀತಿ ಟ್ಯಾಕ್ಸ್ ಬರೋದಿಲ್ಲ. ಸೊ ಇವೆರಡು ಡಿಡಕ್ಟ್ ಮಾಡಿ ಎಷ್ಟು ನಮಗೆ ಅಮೌಂಟ್ ರಿಮೈನಿಂಗ್ ಸಿಗುತ್ತೆ ದಟ್ ರಿಮೈನಿಂಗ್ ಬ್ಯಾಲೆನ್ಸಸ್ ಮೇಲೆ ನೀವು ಟ್ಯಾಕ್ಸ್ ಆಫೀಸರ್ಸ್ಗೆ ಟ್ಯಾಕ್ಸ್ನ ಪೇ ಮಾಡಬೇಕು. ನೆಕ್ಸ್ಟ್ ದ ಲಾಸ್ಟ್ ವೆರಿ ಇಂಪಾರ್ಟೆಂಟ್, ಇಫ್ ದಿ ನ್ಯೂ ಹೌಸ್ ಇಸ್ ಸೋಲ್ಡ್ ವಿತಿನ್ 3 years ಫ್ರಮ್ ದಿ ಡೇಟ್ ಆಫ್ ಪರ್ಚೇಸ್ ಆರ್ ಕನ್ಸ್ಟ್ರಕ್ಷನ್ ದೆನ್ ದ ಎಕ್ಸೆಂಪ್ಷನ್ ಕ್ಲೈಮ್ಡ್ ಅರ್ಲಿಯರ್ ಅಂಡರ್ ಸೆಕ್ಷನ್ 54 ಶಾಲ್ ಬಿ ಇಂಡೈರೆಕ್ಟ್ಲಿ ಟ್ಯಾಕ್ಸಬಲ್ ಇನ್ ದಿ ಇಯರ್ ಆಫ್ ಸೇಲ್ ಆಫ್ ನ್ಯೂ ಹೌಸ್ ಪ್ರಾಪರ್ಟಿ. ಸೊ ಏನು ಹೇಳ್ತಾ ಇದ್ದಾರೆ, ನೀವು ನಿಮ್ಮ ಹತ್ರ ಇರೋ ಓಲ್ಡ್ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟೀಸ್ನ ಸೋಲ್ಡ್ ಮಾಡಿ ಅದರಿಂದ ಬರೋ ಇನ್ಕಮಿಂದ ನ್ಯೂ ಹೌಸ್ ಪ್ರಾಪರ್ಟೀಸ್ನ ಪರ್ಚೇಸ್ ಮಾಡಿದ್ರೆ ಆ ಪರ್ಚೇಸ್ ಮಾಡಿರೋ ನ್ಯೂ ರೆಸಿಡೆನ್ಷಿಯಲ್ಸ್ ಪ್ರಾಪರ್ಟೀಸ್ನ ಯು ಹ್ಯಾವ್ ಟು ಯೂಸ್ ಮೋರ್ ದ್ಯಾನ್ 3 years. ಇಫ್ ಯು ಸೋಲ್ಡ್ ದಟ್ ಪ್ರಾಪರ್ಟಿ ವಿತಿನ್ 3 years ಫ್ರಮ್ ದಿ ಡೇಟ್ ಆಫ್ ಪರ್ಚೇಸ್ ಮೀನ್ಸ್ ವಾಟ್ ಯು ಗೆಟ್ ಮೀನ್ಸ್ ಏನು ನಿಮಗೆ ಅಲ್ಲಿ ಎಕ್ಸೆಂಪ್ಷನ್ಸ್ ಕ್ಲೈಮ್ ಆಗಿದೆ ದ ಎಂಟೈರ್ ಅಮೌಂಟ್ ಅಗೇನ್ the entire amount indirectly taxable in the year of sale of the new house property. ಯಾವಾಗ ನೀವು ನ್ಯೂ ಹೌಸ್ ಪ್ರಾಪರ್ಟೀಸ್ನ ಸೋಲ್ಡ್ ಮಾಡ್ತೀರೋ ವಿತೌಟ್ ಯೂಸಿಂಗ್ ದಟ್ ರೆಸಿಡೆನ್ಷಿಯಲ್ ಪ್ರಾಪರ್ಟಿ ಫಾರ್ 3 years ದ ಎಂಟೈರ್ ಅಮೌಂಟ್ ವಿಲ್ ಅಗೇನ್ ಟ್ಯಾಕ್ಸಬಲ್ ಅಂಡರ್ ಯುವರ್ ಕ್ಯಾಪಿಟಲ್ ಗೇನ್ಸ್. ಅರ್ಥ ಆಯ್ತಾ? ದ ನೆಕ್ಸ್ಟ್ ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ 2 marks ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್. ಸೊ ಇದು ನಿಮಗೆ ಕೇಳೋಕ್ಕೆ ಚಾನ್ಸಸ್ ಇರುತ್ತೆ ವಾಟ್ ಈಸ್ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅನ್ನೋದು. If the assets is sold in previous year and the seller intended but it yet to purchase the new house property as the time limit of 2 years, 3 years has not expired, then the assessee is required to deposit the amount of gain in capital gain account scheme. So any branch of the public sector. So ಏನು ಹೇಳ್ತಾ ಇದ್ದಾರೆ ಅಂದರೆ, yes, you have the residential property, you already sold that residential property, you gain some amount from that residential property, but you didn't invest that property for purchasing the new residential house property ಅಂತ ಅಂದರೆ, and also you have the time ಲಿಮಿಟ್ ನಿಮ್ಮ ಹತ್ರ IT ಆ್ಯಕ್ಟ್ ಪ್ರೊವೈಡ್ ಮಾಡಿರೋ 2 years 3 years ಟೈಮ್ ಲಿಮಿಟ್ ಇನ್ನೂ ಎಕ್ಸ್ಪೈರಿ ಆಗಿಲ್ಲ, ಆ ಟೈಮ್ ಲಿಮಿಟ್ ಹಾಗೆ ನಿಮ್ಮ ಹತ್ರ ಉಳಿದಿದೆ ಅಂದರೆ ದೆನ್ ಯು ಶುಡ್ ನಾಟ್ ಯೂಸ್ ದಟ್ ಅಮೌಂಟ್ ಫಾರ್ ಯುವರ್ ಪರ್ಸನಲ್ ಯೂಸ್. ದಟ್ ಅಮೌಂಟ್ನ ನೀವು ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಕ್ಯಾಪಿಟಲ್ ಅಕೌಂಟ್ ಸ್ಕೀಮಲ್ಲಿ ನೀವು ಡೆಪಾಸಿಟ್ ಮಾಡಬೇಕು. ಎನಿ ಬ್ರಾಂಚ್ ಆಫ್ ಪಬ್ಲಿಕ್ ಸೆಕ್ಟರ್, ಎನಿ ಬ್ಯಾಂಕ್ ಆಫ್ ಪಬ್ಲಿಕ್ ಸೆಕ್ಟರಲ್ಲಿ ನೀವು ಡೆಪಾಸಿಟ್ ಮಾಡಬೇಕು ಬಿಫೋರ್ ದಿ ಡ್ಯೂ ಡೇಟ್ ಆಫ್ ಫಿಲ್ಲಿಂಗ್ ಯುವರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೆಕ್ಸ್ಟ್, so the main thing is this scheme is applicable to under section 54, 54B, 54D, 54F, 54G and 54GA. ಇಷ್ಟು ಸೆಕ್ಷನ್ಗೆ ಮಾತ್ರ ಈ ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅನ್ನೋದು ಅಪ್ಲಿಕೇಬಲ್ ಆಗುತ್ತೆ. ಸೊ ನೀವೇನು ಇನ್ವೆಸ್ಟ್ ಮಾಡಿರ್ತೀರೋ ದಟ್ ಅಮೌಂಟ್
ಅದು ಆ ಅಮೌಂಟ್ನ ನೀವು ವಿತ್ಡ್ರಾವಲ್ ಮಾಡೋಕ್ಕಾಗೋದಿಲ್ಲ. ಸೊ ವಿತ್ಡ್ರಾವಲ್ ಮಾಡಿದ್ರೂ ಕೂಡ ಸ್ಪೆಸಿಫೈಡ್ ಪರ್ಪಸ್ಸಿಗೆ ಮಾತ್ರ ನೀವು ಅದನ್ನು ಇನ್ವೆಸ್ಟ್ ಮಾಡಬೇಕು. ಸ್ಪೆಸಿಫೈಡ್ ಪರ್ಪಸ್ ಈಸ್ ನಥಿಂಗ್ ಬಟ್ ಇನ್ವೆಸ್ಟಿಂಗ್ ಅದರ್ವೈಸ್ ಪರ್ಚೇಸಿಂಗ್ ಫಾರ್ ಎನಿ ನ್ಯೂ ಪ್ರಾಪರ್ಟೀಸ್. So this is completely regarding about your exemption under section 54. Next exemption is exemption under section 54B. So what is exemption under section 54B means capital gain which is arise on sale of agriculture land. So agriculture land ಅಂತ ಬಂದಿದ್ದಷ್ಟೇ ನಮ್ಮ ಮೈಂಡಿಗೆ ಬರೋದು ಮ್ಯಾಮ್ agriculture is completely exempted from AIT. Yes, we agreed. So agriculture income is completely exempted. Exemptions ತಾನೇ ನಾವು ಇಲ್ಲಿ ಓದಿಸ್ತಾ ಇರೋದು. exempt ಆಗಿರೋದೇ ರೈಟ್, ಬಟ್ ರೂರಲ್ ಏರಿಯಾದಲ್ಲಿ ಇದ್ರೆ ಮಾತ್ರ ಅದು ಎಕ್ಸೆಂಪ್ಟ್. ಅರ್ಬನ್ ಏರಿಯಾದಲ್ಲಿ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಅಗ್ರಿಕಲ್ಚರ್ ಇನ್ಕಮ್ನ ನೀವು ಜನರೇಟ್ ಮಾಡ್ತಾ ಇರಿ ಅಂದರೆ ದಟ್ ಅಮೌಂಟ್ ವಿಲ್ ಬಿ ಟ್ಯಾಕ್ಸಬಲ್ ಅಂಡರ್ IT ಆಕ್ಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ಹಿಯರ್, in some cases when you sell agriculture land it may be entirely exempt from income tax or it may not be taxed under the head of capital gain. So same as next one, agriculture land in rural area in India is not considered as a capital asset, therefore any gain from its sale are not taxable under the head of capital gain. ಅರ್ಥ ಆಗ್ತಿದೆಯಾ? ಸೊ ಅಗ್ರಿಕಲ್ಚರ್ ಲ್ಯಾಂಡು ರೂರಲ್ ಏರಿಯಾದಲ್ಲಿದ್ದು ಆ ರೂರಲ್ ಏರಿಯಾದಲ್ಲಿರುವ ಅಗ್ರಿಕಲ್ಚರ್ ಲ್ಯಾಂಡ್ ಇಂದ ನಿಮಗೆ ಗೇನ್ಸ್ ಬರ್ತಾ ಇದ್ರೆ ಆ ಗೇನ್ನ ನೀವು ಎಕ್ಸೆಂಪ್ಷನ್ಸ್ ಅಂತ ಕ್ಲೈಮ್ ಮಾಡಿ ಅಂಡರ್ ಸೆಕ್ಷನ್ 54B ಅಲ್ಲಿ ಕ್ಲೈಮ್ ಮಾಡಿ ನಿಮ್ಮ ಟ್ಯಾಕ್ಸ್ ಬರ್ಡನ್ಸ್ನ ನೀವು ರೆಡ್ಯೂಸ್ ಮಾಡ್ಬೋದು. ದೆನ್ ದೇರ್ ಆರ್ ಸರ್ಟನ್ ಕಂಡೀಷನ್ ಯು ನೀಡ್ ಟು ಫುಲ್ಫಿಲ್ ಫಾರ್ ಕ್ಲೈಮಿಂಗ್ ದಿ ಡಿಡಕ್ಷನ್ಸ್ ಆರ್ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54. ಸೊ ಫಸ್ಟ್ ಒನ್, the exemption is available to individual and HUF. Again the same thing, the exemption available only for individual and HUF. This exemption is not available for for companies, firms, LLPs. ಈ ರೀತಿ ಬಂದರೆ exemption ಸಿಗೋದಿಲ್ಲ. The land which is being sold must have been used for agriculture purpose by the individual or his parent or HUF for a period of 2 years immediately before the date of transfers. ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಸೊ ನೀವು ಯಾವ ಅಸೆಟ್ಸ್ನ ಇವಾಗ ಸೋಲ್ಡ್ ಮಾಡ್ತಾ ಇದ್ದೀರಾ, ಅಗ್ರಿಕಲ್ಚರ್ ಲ್ಯಾಂಡ್ನ ನೀವು ಸೋಲ್ಡ್ ಮಾಡ್ತಾ, ದಟ್ ಅಗ್ರಿಕಲ್ಚರ್ ಲ್ಯಾಂಡ್ ಯು ಹ್ಯಾವ್ ಟು ಯೂಸ್ ಇಟ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್ ಓನ್ಲಿ. ಅರ್ಥ ಆಗ್ತಿದೆಯಾ? ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡಿರಬೇಕು. ಆ್ಯಂಡ್ ಆಲ್ಸೋ ಆ ಅಗ್ರಿಕಲ್ಚರ್ ಲ್ಯಾಂಡ್ನ 2 years ಯೂಸ್ ಮಾಡಿರಬೇಕು. ಅರ್ಥ ಆಯ್ತಾ? ಅನದರ್ ಲ್ಯಾಂಡ್ ಆಫ್ ಅಗ್ರಿಕಲ್ಚರ್ ಪರ್ಪಸ್ ಶುಡ್ ಬಿ ಪರ್ಚೇಸ್ ವಿತಿನ್ ಎ ಪೀರಿಯಡ್ ಆಫ್ 2 years ಫ್ರಮ್ ದಿ ಡೇಟ್ ಆಫ್ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್. ಓಕೆ ಫೈನ್. ಸೊ ನಿಮ್ಮ ಹತ್ರ ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು, ಅಗ್ರಿಕಲ್ಚರ್ ಪರ್ಪಸ್ಗೆ ಯೂಸ್ ಮಾಡಿದ್ರಿ, ನೆಕ್ಸ್ಟ್ 2 years ಯೂಸ್ ಮಾಡಿದ್ದೀರಾ, ನೆಕ್ಸ್ಟ್ ನೀವು ಸೋಲ್ಡ್ ಮಾಡ್ತಾ ಇರಿ. ಸೋಲ್ಡ್ ಮಾಡಿ ಬರೋ ಗೇನ್ನ ಅಗೇನ್ ಯು ಹ್ಯಾವ್ ಟು ರೀಇನ್ವೆಸ್ಟ್ ಫಾರ್ ದಿ ಪರ್ಚೇಸ್ ಆಫ್ ಅ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್ ಓನ್ಲಿ ವಿತಿನ್ 2 years ದಿ ಡೇಟ್ ಆಫ್ ಟ್ರಾನ್ಸ್ಫರ್ ಆಫ್ ಯುವರ್ ಅಸೆಟ್ಸ್. ಅರ್ಥ ಆಗ್ತಿದೆಯಾ? ಸೊ ಬಂದಿರೋ ಅಮೌಂಟ್ನ ಅಗೇನ್ ನೀವು ರೀಇನ್ವೆಸ್ಟ್ ಮಾಡ್ತೀರಾ ಇಲ್ಲಿ ಫಾರ್ ಪರ್ಚೇಸಿಂಗ್ ಅಗ್ರಿಕಲ್ಚರ್ ಲ್ಯಾಂಡು. ನಿಮಗೆ ಟೈಮ್ ಲಿಮಿಟ್ ಏನಿಲ್ಲ, 2 years ಒಳಗಡೆ ನೀವು ಅದನ್ನು ಪರ್ಚೇಸ್ ಮಾಡಬೇಕು. ನೆಕ್ಸ್ಟ್ in case you are not able to purchase agriculture land before the date of furnishing your income tax return, the amount of capital gain must be deposited before the date of filing of return in the deposit account in any branch except rural bank of the public sector bank or IDBA according to the capital gain account scheme. So ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಕ್ಯಾಪಿಟಲ್ ಗೇನ್ ಅಕೌಂಟ್ ಸ್ಕೀಮ್ ಅಂದರೆ ಏನು ಅಂತ. ಇಫ್ ಅಲ್ಲಿಂದ ಬಂದಿರೋ ಗೇನ್ ಇಫ್ ಯು ನಾಟ್ ಯುಟಿಲೈಸ್ ಫಾರ್ ಪರ್ಚೇಸಿಂಗ್ ದಿ ನ್ಯೂ ಅಗ್ರಿಕಲ್ಚರ್ ಅದರ್ವೈಸ್ ನ್ಯೂ ಕ್ಯಾಪಿಟಲ್ ಅಸೆಟ್ಸ್ ಮೀನ್ಸ್ then you have to deposit that amount for your capital gain account scheme. ಅದರಲ್ಲೇ ನೀವು ಡೆಪಾಸಿಟ್ ಮಾಡಬೇಕು in any public sector bank other than your rural banks and other than any private banks. Public sector banks ಅಲ್ಲೇ you have to deposit that amount. Next, if the amount which was deposited as per the capital gain account scheme was not used for the purchase of agricultural land, it shall be treated as capital gain of the year in which period of 2 years from the date of sale of land is expired. So ಏನು ಹೇಳ್ತಾ ಇದ್ದಾರೆ, so what you deposited in your capital gain schemes, ಸೊ ಅಲ್ಲಿ ಡೆಪಾಸಿಟ್ ಮಾಡಿರೋ ಅಮೌಂಟು ಇಫ್ ಯು ನಾಟ್ ಯುಟಿಲೈಸ್ ಫಾರ್ ಪರ್ಚೇಸಿಂಗ್ ದಿ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಮೀನ್ಸ್ ದ ಎಂಟೈರ್ ಅಮೌಂಟ್ again will be treated as your
ಕ್ಯಾಪಿಟಲ್ ಗೇನ್ ಅಂತ ಟ್ರೀಟ್ ಮಾಡಿ ಮತ್ತೆ ಅಮೌಂಟ್ ಮೇಲೆ ನಿಮಗೆ ಟ್ಯಾಕ್ಸ್ ಆಫೀಸರ್ಸ್ ಟ್ಯಾಕ್ಸ್ನ ಕಲೆಕ್ಟ್ ಮಾಡ್ಕೊತಾರೆ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ 2 years ಎಕ್ಸ್ಪೈರೀಸ್ ಮುಗ್ದಾದರೂ ನೀವು ಆ ಅಮೌಂಟ್ನ ನೀವು ಅಗ್ರಿಕಲ್ಚರ್ ಲ್ಯಾಂಡ್ಗೆ ಯೂಸ್ ಮಾಡಿಲ್ಲ ಅಂತ ಅಂದರೆ ದೆನ್ ಅಲ್ಲಿ ಏನು ಅಮೌಂಟ್ ಇರುತ್ತೋ ದಟ್ ಅಮೌಂಟ್ ಮೇಲೆ ನೀವು ಅಗೇನ್ ಟ್ಯಾಕ್ಸ್ ಆಫೀಸರ್ಸ್ಗೆ ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್, ದ ನೇಚರ್ ಆಫ್ ಅಸೆಟ್ ಶಾರ್ಟ್ ಟರ್ಮ್ ಆಗಿದ್ರು ಓಕೆ, ಲಾಂಗ್ ಟರ್ಮ್ ಆಗಿದ್ರು ಓಕೆ, ಬಟ್ ಅಂಡರ್ ಸೆಕ್ಷನ್ 54 ನಿಮ್ಮ ಅಸೆಟ್ಸು ಲಾಂಗ್ ಟರ್ಮ್ ನೇಚರಲ್ಲೇ ಇರಬೇಕು. ಬಟ್ ಅಂಡರ್ ಸೆಕ್ಷನ್ 54B ಅಲ್ಲಿ ಇಟ್ ಮೇ ಬಿ ನಿಮಗೆ ಶಾರ್ಟ್ ಟರ್ಮ್ ಆಗಿದ್ರು ಓಕೆ, ಲಾಂಗ್ ಟರ್ಮ್ ಆದರೂ ಓಕೆ. ನೆಕ್ಸ್ಟ್, ಅಮೌಂಟ್ ಆಫ್ ಎಕ್ಸೆಂಪ್ಷನ್. ಸೊ ಏನು ಇಲ್ಲ ಅಮೌಂಟ್ ಆಫ್ ಎಕ್ಸೆಂಪ್ಷನ್ ಯಾವ ರೀತಿ ಎಕ್ಸೆಂಪ್ಷನ್ಸ್ನ ಕ್ಲೈಮ್ ಮಾಡ್ಬೋದು ಅಂದರೆ, ಇಫ್ ದಿ ಕಾಸ್ಟ್ ಆಫ್ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಈಸ್ ಮೋರ್ ದ್ಯಾನ್ ನಂಬರ್ ಆಫ್ ಕ್ಯಾಪಿಟಲ್ ಗೇನ್, ದ ಎಂಟೈರ್ ಕ್ಯಾಪಿಟಲ್ ಗೇನ್ ಆರ್ ಎಕ್ಸೆಂಪ್ಟೆಡ್. ಸೊ ಏನು ಹೇಳ್ತಾ ಇದ್ದಾರೆ, ನಿಮ್ಮ ಹತ್ರ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ನ ಪರ್ಚೇಸ್ ಮಾಡ್ತೀರಾ, ಅಮೌಂಟು 2,50,000ನ ಪೇ ಮಾಡಿರ್ತೀರಾ, ನಿಮ್ಮ ಹತ್ರ ಆಲ್ರೆಡಿ ಕ್ಯಾಪಿಟಲ್ ಗೇನ್ ಇರುತ್ತೆ ನಿಮ್ಮ ಫಾರ್ಮ್ಯಾಟಲ್ಲಿ ಥಿಂಕ್ 2 lakh ಇರುತ್ತೆ ಅಂತ ಹೇಳಿ. ಈ 2 lakhಲ್ಲಿ ನಾವು ಐ ಹ್ಯಾವ್ ಟು ಕ್ಲೈಮ್ ದಿ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54B ಅಂತ ಟ್ರೀಟ್ ಮಾಡೋಣ. ಸೊ 54B ಅಲ್ಲಿ ನಾನು ಎಕ್ಸೆಂಪ್ಷನ್ಸ್ನ ಕ್ಲೈಮ್ ಮಾಡಬೇಕು ಅಂದರೆ, ಫಾರ್ ಪರ್ಚೇಸಿಂಗ್ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ಕರ್ 2,50,000 ಕಾಸ್ಟ್. ಸೊ 2,50,000ನ ನಾನು ಇಲ್ಲಿ ಲೆಸ್ ಮಾಡೋಕ್ಕಾಗೋದಿಲ್ಲ, ಬಿಕಾಸ್ ಐ ವಿಲ್ ಗೆಟ್ ದ ನೆಗೆಟಿವ್ ಬ್ಯಾಲೆನ್ಸ್. ಸೊ ಇಲ್ಲಿ ನಾನು 2,50,000ನ ಕ್ಲೈಮ್ ಮಾಡೋಕ್ಕಾಗೋದಿಲ್ಲ, ದ ಎಂಟೈರ್ ಕ್ಯಾಪಿಟಲ್ ಗೇನ್ ನನಗೆ ಎಕ್ಸೆಂಪ್ಷನ್ ಆಗಿ ಸಿಗುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ಒನ್, ಇಫ್ ದಿ ಕಾಸ್ಟ್ ಆಫ್ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಪರ್ಚೇಸ್ ಈಸ್ ಲೆಸ್ ದ್ಯಾನ್ ದಿ ನಂಬರ್ ಆಫ್ ಕ್ಯಾಪಿಟಲ್ ಗೇನ್ಸ್. ಸೊ ಏನು ಹೇಳ್ತಾ ಇದ್ದಾರೆ, ನೌ ಥಿಂಕ್ ಯು ಹ್ಯಾವ್ 2 lakh ಯುವರ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್, ಯು ಆರ್ ಲೈಬಲ್ ಫಾರ್ ಕ್ಲೈಮಿಂಗ್ ದಿ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54B. ಸೊ ನಿಮ್ಮ ಹತ್ರ ಯು ಪರ್ಚೇಸ್ ಎ ನ್ಯೂ ಅಗ್ರಿಕಲ್ಚರ್ ಲ್ಯಾಂಡ್ ಫಾರ್ ₹50,000. So what is the balance? 1,50,000. The balance is taxable here. You got 50,000 exemption under section 54B. 2 lakh ಇದ್ದಿದ್ದ ಬರ್ಡನ್ನು 50,000 ಅಲ್ಲಿ ರೆಡ್ಯೂಸ್ ಆಗಿ 1,50,000 ಬರ್ಡನ್ಸ್ನ ಕ್ರಿಯೇಟ್ ಮಾಡ್ತು. ಇದ್ರ ಮೇಲೆ ಮಾತ್ರ ನೀವು ಟ್ಯಾಕ್ಸಸ್ನ ಪೇ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, ದ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54EC. So 54EC, exemption under section 54EC. So transfer of any long-term capital assets. So transfer of any long-term capital assets. ಇದರಿಂದ ನೀವೇನಾದರೂ ಇನ್ಕಮ್ನ ಗೇನ್ ಮಾಡಿದ್ರೆ ದೆನ್ ಯು ಆರ್ ಲೈಬಲ್ ಫಾರ್ ಕ್ಲೈಮಿಂಗ್ ದಿ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54EC. ಸೊ ಹಿಯರ್, ಸೊ ಇಷ್ಟು ಇವಾಗ 2 ಸೆಕ್ಷನಲ್ಲಿ ಹೇಳಿದೆ, ಅಂಡರ್ ಸೆಕ್ಷನ್ 54 ಅಂಡರ್ ಸೆಕ್ಷನ್ 54B ಅಲ್ಲಿ ಓನ್ಲಿ ಇಂಡಿವಿಜುವಲ್ ಅಂಡ್ HUF ಆರ್ ಲೈಬಲ್ ಫಾರ್ ಕ್ಲೈಮಿಂಗ್ ದಿ ಎಕ್ಸೆಂಪ್ಷನ್ಸ್ ಅಂತ. ಬಟ್ ಹಿಯರ್ ಎನಿ ಪರ್ಸನ್ ಕ್ಯಾನ್ ಈಸಿಲಿ ಕ್ಲೈಮ್ ದಿ ಎಕ್ಸೆಂಪ್ಷನ್ ಅಂಡರ್ ಸೆಕ್ಷನ್ 54EC. ನೆಕ್ಸ್ಟ್ ಒನ್, here I mentioned as any long-term capital assets. For transfer of any capital assets, we are liable for claiming the exemption under section 54EC. The following is the short list of assets that are not considered as a capital assets. ಅರ್ಥ ಆಗ್ತಾ ಇದೆಯಾ? ಯಾವ್ದು ಹಾಗಾದ್ರೆ ಅಂತ ಅಂದರೆ, ಕನ್ಸ್ಯೂಮಬಲ್ ಸ್ಟೋರ್ಸ್, ಡೈಲಿ ಯೂಸೇಜ್ ಸ್ಟೋರ್ಸು, ಸ್ಟಾಕ್ ಇನ್ ಟ್ರೇಡು, ರಾ ಮೆಟೀರಿಯಲ್ಸು, ಬೀಯಿಂಗ್ ಹೆಲ್ಡ್ ಫಾರ್ ಬಿಸ್ನೆಸ್ ಆರ್ ಪ್ರೊಫೆಷನಲ್. ಸೊ ಈ ನಿಮ್ಮ ಕನ್ಸ್ಯೂಮಬಲ್ ಸ್ಟೋರ್ಸು, ಸ್ಟಾಕ್ ಇನ್ ಟ್ರೇಡು ಆ್ಯಂಡ್ ರಾ ಮೆಟೀರಿಯಲ್ಸ್ನ ಯಾವುದೇ ಕಾರಣಕ್ಕೂ ಕ್ಯಾಪಿಟಲ್ ಅಸೆಟ್ಸ್ ಅಂತ ಟ್ರೀಟ್ ಮಾಡಬಾರ್ದು. ಅರ್ಥ ಆಗ್ತಿದೆಯಾ? ಈ ರೀತಿ ಕ್ಯಾಪಿಟಲ್ ಅಸೆಟ್ಸ್ನ ನೀವು ಸೋಲ್ಡು ಬೈ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಇಲ್ಲಿ ನಿಮಗೆ ಎಕ್ಸೆಂಪ್ಷನ್ ಸಿಗೋದಿಲ್ಲ. ನೆಕ್ಸ್ಟ್ ಒನ್, ಎನಿ ಮೂವಬಲ್ ಪ್ರಾಪರ್ಟಿ ಹೆಲ್ಡ್ ಫಾರ್ ಪರ್ಸ್ನಲ್ ಯೂಸ್. ಎನಿ ಮೂವೇಬಲ್ ಪ್ರಾಪರ್ಟೀಸು, ಮೂವೇಬಲ್ ಪ್ರಾಪರ್ಟೀಸ್ ನಿಮ್ಮ ಹತ್ರ ಇರೋ ಮೊಬೈಲ್ಸು, ಕ್ಯಾಲ್ಕುಲೇಟರ್ಸು, ಸೊ ಈ ರೀತಿ ಮೂವೇಬಲ್ ಪ್ರಾಪರ್ಟೀಸ್ ನಿಮ್ಮ ಹತ್ರ ಇದ್ದು ಅದನ್ನು ನೀವು ಬೈ ಆ್ಯಂಡ್ ಸೋಲ್ಡ್ ಮಾಡಿ ಇನ್ಕಮ್ನ ಜನರೇಟ್ ಮಾಡ್ತೀನಿ ಅಂದರೆ ದಟ್ ಇನ್ಕಮ್ ವಿಲ್ ನಾಟ್ ಬಿ ಕನ್ಸಿಡರ್ ಆಸ್ ಯುವರ್ ಕ್ಯಾಪಿಟಲ್ ಅಸೆಟ್ಸ್. ನೆಕ್ಸ್ಟ್ ಒನ್, ಅಗ್ರಿಕಲ್ಚರ್ ಲ್ಯಾಂಡ್ ಪ್ರಾಪರ್ಟಿ ಲೊಕೇಟೆಡ್ ಇನ್ ರೂರಲ್ ಏರಿಯಾ. ಸೊ ವಿ ಆಲ್ರೆಡಿ ಡಿಸ್ಕಸ್ ಅಂಡರ್ ಸೆಕ್ಷನ್ 54B. ಸೊ ಎನಿ ಅಗ್ರಿಕಲ್ಚರ್ ಲ್ಯಾಂಡ್ ವಿಚ್ ಇಸ್ ಸಿಚುಯೇಟೆಡ್ ಇನ್ ರೂರಲ್ ಏರಿಯಾಸ್, ದ complete amount will be treated as exemption. And also any property which is located in rural area ಅದನ್ನು ಕೂಡ ಕ್ಯಾಪಿಟಲ್ ಅಸೆಟ್ಸ್ ಅಂತ ಟ್ರೀಟ್ ಮಾಡೋದಿಲ್ಲ. ನೆಕ್ಸ್ಟ್, ಸ್ಪೆಷಲ್ ಬೇರರ್ ಬಾಂಡ್ಸ್ ಅಂತ ಬರುತ್ತೆ, 6.5 and 7% ಗೋಲ್ಡ್ ಬಾಂಡ್ಸು, ನ್ಯಾಷನಲ್ ಡಿಫೆನ್ಸ್ ಗೋಲ್ಡ್ ಬಾಂಡ್ಸು, ನೆಕ್ಸ್ಟ್ ಗೋಲ್ಡ್ ಡೆಪಾಸಿಟ್ ಬಾಂಡ್ಸ್ ಇಶ್ಯೂಡ್ ಅಂಡರ್ ದಿ ಗೋಲ್ಡ್ ಡೆಪಾಸಿಟ್ ಸ್ಕೀಮ್ಸ್, ಇದೆಲ್ಲನೂ ಕೂಡ ನಾವು ಕ್ಯಾಪಿಟಲ್ ಅಸೆಟ್ಸ್ ಅಂತ ಟ್ರೀಟ್ ಮಾಡೋದಿಲ್ಲ. ಅರ್ಥ ಆಗ್ತಿದೆಯಾ? ಇದನ್ನ ಬಿಟ್ಟು ಬೇರೆ ಯಾವುದೇ ಬರಲಿ, ಲ್ಯಾಂಡು, ಬಿಲ್ಡಿಂಗ್ಸು, ಬೇರೆ ಏನೇ ಒಂದು ಬರಲಿ, ಆ ಎಲ್ಲ ಐಟಮ್ಸ್ ನಾವು ಕ್ಯಾಪಿಟಲ್ ಅಸೆಟ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಬಟ್ ಈ 6 ಐಟಮ್ಸ್ನ ನಾವು ಕ್ಯಾಪಿಟಲ್ ಅಸೆಟ್ಸ್ ಅಂತ ಟ್ರೀಟ್ ಮಾಡೋದಿಲ್ಲ. ಆಯ್ತಾ? ನೆಕ್ಸ್ಟ್ ಒನ್, ದೇರ್ ಆರ್ ಸರ್ಟನ್ ಕಂಡೀಷನ್ ಫಾರ್ ಕ್ಲೈಮಿಂಗ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 54EC.
First one, the assets being transferred otherwise sold is either land and building or a combination of two which has been held for long term, that is over 3 years ಆಗಿರಬೇಕು. ಸೊ ನಾನು ಟ್ರಾನ್ಸ್ಫರ್ ಆಫ್ ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಅಂತ ಹೇಳಿದೆ. ಎನಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ಸ್ ಆಲ್ಸೋ ಓಕೆ. ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ನ ನೀವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ, ಅದರ್ವೈಸ್ ಎರಡೂ ಕೂಡ ಟ್ರಾನ್ಸ್ಫರ್ ಮಾಡಿ ಇನ್ಕಮ್ನ ಜನರೇಟ್ ಮಾಡ್ತಾ ಇದ್ದೀರಾ ಅಂದರೆ ಆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ನ ನೀವು ಓವರ್ 3 ಇಯರ್ಸ್ ಯೂಸ್ ಮಾಡಿದೀರಾ ಅಂದರೆ then you are eligible for claiming the exemption. Next one, the gain from such capital assets will be tax free as long as the investment is made in specified assets within a period of 6 months from the date of transfer of assets. ಸೊ ನೀವು ಇವಾಗ ನಿಮ್ಮ ಹತ್ರ ಒಂದು ಯಾವುದೋ ಒಂದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇರುತ್ತೆ, ಆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ಸ್ನ ಸೋಲ್ಡ್ ಮಾಡಿ 2,50,000 ಅಮೌಂಟ್ನ ಗೇನ್ ಮಾಡಿರ್ತೀರ. ಈ ಗೇನ್ ಮಾಡಿರೋ ಅಮೌಂಟು ನೀವು ನಿಮ್ಮ ಹತ್ರನೇ ರಿಟೈನ್ ಮಾಡಬಾರ್ದು. ಅದರ್ವೈಸ್ ಯು ವಿಲ್ ಡೆಪಾಸಿಟ್ ಇನ್ ಕ್ಯಾಪಿಟಲ್ ಸ್ಕೀಮಲ್ಲಿ ಡೆಪಾಸಿಟ್ ಮಾಡಬೇಕು. ಅದರ್ವೈಸ್ ಯು ಹ್ಯಾವ್ ಟು ಇನ್ವೆಸ್ಟ್ ಫಾರ್ ಪರ್ಚೇಸಿಂಗ್ ಎ ಸ್ಪೆಸಿಫೈಡ್ ಅಸೆಟ್ಸ್ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ವಿತಿನ್ 6 ಮಂತ್. ಸೊ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಮಾತ್ರ ಯು ಆರ್ ಲೈಬಲ್ ಹಿಯರ್ ಫಾರ್ ಕ್ಲೈಮಿಂಗ್ ದಿ ಎಕ್ಸೆಂಪ್ಷನ್. ನೆಕ್ಸ್ಟ್, ದ ಓನ್ಲಿ ಅದರ್ ಟೈಪ್ ಆಫ್ ಲಾಂಗ್ ಟರ್ಮ್ ಅಸೆಟ್ಸ್ ಅಪಾರ್ಟ್ ಫ್ರಮ್ ದಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಫಾರ್ ವಿಚ್ ದಿಸ್ ಟ್ಯಾಕ್ಸ್ ಬೆನಿಫಿಟ್ ಕ್ಯಾನ್ ಬಿ ಕ್ಲೈಮ್ಡ್ ಆರ್ ಬಾಂಡ್ಸ್ ದಟ್ ಇಶ್ಯೂಡ್ ಬೈ ದಿ NHAI, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಆರ್ ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ನೀವು ಈ ಎಕ್ಸೆಂಪ್ಷನ್ಸಲ್ಲಿ ಈ ಅಂಡರ್ ಸೆಕ್ಷನ್ 54 ECಯಲ್ಲಿ ಎಕ್ಸೆಂಪ್ಷನ್ಸ್ನ ಕ್ಲೈಮ್ ಮಾಡಬೇಕು ಅಂದರೆ ಐದರ್ ಯು ಹ್ಯಾವ್ ಟು transfer the land, otherwise building, otherwise both, otherwise any capital assets, or you are eligible for taking the exemption when you sold the bonds which is issued by NHAI, otherwise rural electrification corporation limited. ಅರ್ಥ ಆಗ್ತಿದೆಯಾ? ಇವ್ರು ಕೊಟ್ಟಿರೋ ಈ ರೀತಿ ಬಾಂಡ್ಸ್ನ ನೀವು ಇಶ್ಯೂ ಮಾಡಿ ಅದರಿಂದ ಇನ್ಕಮ್ನ ಜನರೇಟ್ ಮಾಡ್ತಿದ್ದೀರಾ ಅಂದರೆ ಮಾತ್ರ ಯು ಆರ್ ಲೈಬಲ್ ಫಾರ್ ಕ್ಲೈಮಿಂಗ್ ದಿ ಡಿಡಕ್ಷನ್. ನೆಕ್ಸ್ಟ್, the holding period for these bonds to qualify as a long-term assets is 3 years for the bonds issued on or after April 1st April 2018 and 5 years for these bonds. ಸೊ ಈ ಬಾಂಡ್ಸ್ನ ನಾವು ಇಲ್ಲಿ ಲಾಂಗ್ ಟರ್ಮ್ ಅಂತ ಯಾವ ರೀತಿ ಕ್ವಾಲಿಫೈಡ್ ಮಾಡ್ತೀವಿ ಅಂದರೆ ಆ ಬಾಂಡ್ಸು ನೀವು 3 ಇಯರ್ಸ್ವರೆಗೂ ಯೂಸ್ ಮಾಡಿರ್ಬೇಕು. ನೆಕ್ಸ್ಟ್, ವಾಟ್ ಆರ್ ದ exemption amount which is available under section 54 EC. Better see capital gain which is arise from transfer of your any long-term capital assets, otherwise any bonds which is issued by NHAE, otherwise rural electrician corporation, ಅದರಿಂದ ಬಂದಿರೋ ಇನ್ಕಮ್ನ ಬರೀರಿ. ನೆಕ್ಸ್ಟು, ಇನ್ವೆಸ್ಟ್ಮೆಂಟ್ ಇನ್ ನ್ಯೂ ಸ್ಪೆಸಿಫೈಡ್ ಅಸೆಟ್ಸ್ ಎಷ್ಟು ಮಾಡಿದರೆ ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೆಸ್ ದಟ್ ಕಂಪ್ಲೀಟ್ ಅಮೌಂಟ್ ವಿಲ್ ಗೆಟ್ ಎಕ್ಸೆಂಪ್ಷನ್ಸ್. ಅರ್ಥ ಆಯ್ತಾ? ಸೊ ದಿಸ್ ಈಸ್ today's topic. Thank you.